ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ವಾರ ಯಾವೆಲ್ಲ ಕನ್ನಡ ಚಿತ್ರಗಳು ತೆರೆ ಕಾಣ್ತಾ ಇದ್ದಾವೆ ಅಂತ ನೋಡೋಣ. ಜೊತೆಗೆ ಕನ್ನಡ ಚಿತ್ರರಂಗದ ಕೆಲವು ವಿಶೇಷ ಸುದ್ದಿಗಳನ್ನು ನೋಡೋಣ. ಅಯೋಗ್ಯ 2 ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಮಹೇಶ್ ಕುಮಾರ್ ಅವರು ಹೊತ್ಕೊಂಡ್ರೆ, ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಮುನೇಗೌಡರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ನೀನಾಸಂ ಸತೀಶ್, ರಚಿತಾ ರಾಮ್ ಹಾಗೂ ರವಿಶಂಕರ್ ಅವರು. ಬಾಸ್ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಲವ ಅವರು ಹೊತ್ಕೊಂಡಿದ್ರೆ, ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಅನಿಲ್ ಗುಡ್ಡಿಗೆರೆ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ತನುಷ್ ಶಿವಪ್ಪ ಅವರು, ವಂದಿತಾ ಗೌಡ ಅವರು ಹಾಗೂ ಪಾಯಲ್ ಚೆಂಗಪ್ಪ ಅವರು. ಅಕ್ಷರ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಗಂಗಿ ಶೆಟ್ಟಿ, ಕಿಶೋರ್ ಕುಮಾರ್ ಅವರು ಹೊತ್ಕೊಂಡಿದ್ದರೆ, ಇದರ ನಿರ್ದೇಶನದ ಜವಾಬ್ದಾರಿಯನ್ನು ನರೇಂದ್ರ ಬಾಬು ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ಭುವನ್ ಚಂದ್ರ, ಅಲ್ಮಾಸ್ ಮೋತಿವಾಲಾ ಹಾಗೂ ರಮೇಶ್ ಪಂಡಿತ್ ಅವರು. ಡಿಟೆಕ್ಟಿವ್ ತೀಕ್ಷ್ಣ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ತ್ರಿವಿಕ್ರಮ್ ರಘು ಅವರು ಹೊತ್ಕೊಂಡಿದ್ದರೆ, ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಪ್ರಸನ್ನ ಅವರು, ಪುರುಷೋತ್ತಮ್ ಅವರು ಹಾಗೂ ಚರಣ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ಪ್ರಿಯಾಂಕಾ ಉಪೇಂದ್ರ ಅವರು, ಅರುಣಾ ಬಾಲರಾಜ್ ಅವರು, ವಿಜಯ್ ಸೂರ್ಯ ಅವರು ಹಾಗೂ ಅವಿನಾಶ್ ಅವರು. ಲೈಫ್ ಟುಡೇ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಕಾಂತಾ ಕಾನಹಳ್ಳಿ ಅವರು ಹೊತ್ಕೊಂಡಿದ್ರೆ, ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಪ್ರದೀಪ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ಕಿರಣ್ ಆದಿತ್ಯ, ಲೇಖಾ, ತಬ್ಲಾ ನಾಣಿ ಹಾಗೂ ಕಾಕ್ರೋಚ್ ಸುದಿ ಅವರು. ಪಿಕ್ಚರ್ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಸಂದೀಪ್ ಬೇದ್ರೆ ಅವರು ಹೊತ್ಕೊಂಡಿದ್ರೆ, ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಶಿಲ್ಪಾ ಗಣೇಶ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ನಿತ್ಯ ಪ್ರಕಾಶ್ ಅವರು, ಅಮೃತ ಅವರು, ನವೀನ್ ಡಿ ಪಡೀಲ್ ಅವರು ಹಾಗೂ ಪುಷ್ಪರಾಜ್ ಬೋಳೂರ್ ಅವರು. ಇದು ಗೋಲ್ಡನ್ ಮೂವೀಸ್ ಬ್ಯಾನರ್ ನಡಿ ಇದನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದು ತುಳು ಹಾಗೂ ಕನ್ನಡ 2 ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ಸಂಪಿಗೆ ಎಂಬ ಚಿತ್ರ ಈ ವಾರ ಮುಹೂರ್ತವನ್ನು ನೆರವೇರಿಸಿಕೊಂಡಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಗಿರಿಗೌಡರು ಹೊತ್ಕೊಂಡಿದ್ದರೆ, ಇದರ ನಿರ್ಮಾಣದ ಜವಾಬ್ದಾರಿಯನ್ನು ರುದ್ರಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಬಬ್ಲಿ ಎಂಬ ಚಿತ್ರದ ಲಾಂಚ್ ಕಾರ್ಯಕ್ರಮ ಈ ವಾರ ನೆರವೇರಿದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ಭುವನ್ ಪೊನ್ನಣ್ಣ ಅವರು ಮತ್ತು ತೇಜಾ ಊರ್ವಶಿ ಅವರು. ತೇಜಾ ಊರ್ವಶಿ ಅವರು ನಮ್ಮ ಹಿರಿಯ ನಟಿ ಊರ್ವಶಿ ಅವರ ಸುಪುತ್ರಿ. ಊರ್ವಶಿ ಮೇಡಮ್ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಅನೂಪ್ ಆ್ಯಂಟೋನಿ ಅವರು ಹೊತ್ಕೊಂಡಿದ್ದಾರೆ. ಪಾರ್ಟ್ನರ್ ಎಂಬ ಚಿತ್ರದ ಅಮೋರಾ ಎಂಬ ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋರು ಅಜಯ್ ರಾವ್ ಅವರು ಮತ್ತು ಬೃಂದಾ ಅವರು. ಈ ಚಿತ್ರದ ನಿರ್ದೇಶನವನ್ನು ಮಾಡ್ತಾ ಇರೋರು ಶಿವತೇಜಸ್ ಅವರು ಮತ್ತು ಇದರ ಪ್ರೊಡ್ಯೂಸರ್ ಹರೀಶ್ ಅವರು. ಶ್ರೀ ಲಕ್ಷ್ಮೀ ಜನಾರ್ದನ ಬ್ಯಾನರ್ ನಡಿ ಪಿ ಜನಾರ್ದನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಲವ್ ಕಾಕ್ಟೇಲ್ ಎಂಬ ಚಿತ್ರ ಈ ವಾರ ಲಾಂಚ್ ಆಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಹರೀಶ್ ರಾಜ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಅವರೇ ನಾಯಕ ನಟನಾಗಿ ಕೂಡ ಕಾಣಿಸ್ಕೊತಾ ಇದ್ದಾರೆ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. सुखी भव अन्नदाता सुखी भव।